ನಮಸ್ಕಾರ ಎಲ್ಲರಿಗೂ. JSS ವಿಜ್ಞಾನ ಮತ್ತು ತಂತ್ರಜ್ಞಾನ ಜ್ಞಾನ ಸಂಪನ್ಮೂಲ ಕೇಂದ್ರದ ವತಿಯಿಂದ ಮತ್ತೊಂದು ವಿಜ್ಞಾನದ ಪ್ರಾಯೋಗಿಕ ಕಲಿಕೆಗೆ ಸ್ವಾಗತ. ನಾವು ಇವತ್ತು ಸಾಲ್ಟ್ ಬ್ಯಾಟ್ರಿ ಅಥವಾ ಉಪ್ಪಿನ ಬ್ಯಾಟ್ರಿಯನ್ನು ಮಾಡೆಲನ್ನು ತಯಾರು ಮಾಡ್ತಾ ಇದ್ದೀವಿ. ಈ ಬ್ಯಾಟ್ರಿಯನ್ನು ಸಾಮಾನ್ಯ ಉಪ್ಪಿನಿಂದ ತಯಾರಿಸ್ತಾ ಇದ್ದೀವಿ. ಇದನ್ನು ಲಿಥಿಯಂ ಬ್ಯಾಟ್ರಿಗೆ ಪರ್ಯಾಯವಾಗಿ ಬಳಸ್ತಾ ಇದ್ದಾರೆ. ಇದು ಸೋಡಿಯಂ ಅಯಾನ್ಗಳನ್ನ ಬಳಸ್ಕೊಂಡು ವಿದ್ಯುತ್ ಸಂಗ್ರಹಣೆ ಮಾಡುತ್ತೆ. ಈ ಒಂದು ಬ್ಯಾಟ್ರಿಗಳಲ್ಲಿ ಜಿಂಕ್ ಮತ್ತು ಕಾಪರ್ನ ಎಲೆಕ್ಟ್ರೋಡ್ಗಳನ್ನ ಬಳಸಲಾಗ್ತದೆ. ಜಿಂಕ್ ಆ್ಯನೋಡ್ ಆಗಿ ಕೆಲಸ ಮಾಡುತ್ತೆ, ಅಂದರೆ ಎಲೆಕ್ಟ್ರಾನ್ಗಳನ್ನ ಬಿಡುಗಡೆ ಮಾಡುತ್ತೆ. ಕಾಪರ್ ಇಲ್ಲಿ ಕ್ಯಾಥೋಡ್ ಆಗಿ ಕೆಲಸ ಮಾಡುತ್ತೆ, ಅಂದರೆ ಇದು ಎಲೆಕ್ಟ್ರಾನ್ಗಳನ್ನ ಸ್ವೀಕಾರ ಮಾಡುತ್ತೆ. ಜಿಂಕ್ ಮತ್ತು ಕಾಪರ್ ಕನೆಕ್ಟ್ ಆಗಿರೋದನ್ನು ನಾವು ಸಾಲ್ಟ್ ಬ್ರಿಡ್ಜ್ ಅಂತಲೂ ಕೂಡ ಕರಿತೀವಿ. ಉಪ್ಪು ನೀರು ಅಥವಾ ಎಲೆಕ್ಟ್ರೋಲೈಟ್ ಇಲ್ಲಿ ಎಲೆಕ್ಟ್ರಾನ್ಗಳ ಅಥವಾ ಅಯಾನ್ಗಳ ಸಾಗಾಣಿಕೆಗೆ ಸಹಾಯ ಮಾಡುತ್ತೆ. ಇದು ಜಿಂಕ್ ಮತ್ತು ಕಾಪರ್ ನಡುವೆ ವಿದ್ಯುತ್ ಹರಿವನ್ನು ಸುಲಭಗೊಳಿಸುತ್ತೆ. ಸೋಡಿಯಂ ಅಯಾನ್ಗಳು ಒಂದು ಎಲೆಕ್ಟ್ರೋಡ್ನಿಂದ ಇನ್ನೊಂದು ಎಲೆಕ್ಟ್ರೋಡ್ ಕಡೆಗೆ ಸಾಗುತ್ತೆ. ಹಾಗೆ ಡಿಸ್ಚಾರ್ಜ್ ಮಾಡುವಾಗ ಮತ್ತೆ ಹಿಂದಿರುಗಿ ವಿದ್ಯುತ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದ ಆಗೋ ಪ್ರಯೋಜನಗಳು ಅಂದರೆ ಕಡಿಮೆ ವೆಚ್ಚ, ಪರಿಸರ, ಇದು ಹೆಚ್ಚು ಸುರಕ್ಷಿತವಾಗಿದೆ, ಹಾಗೆ ಶೀತ ಪ್ರದೇಶದಲ್ಲೂ ಕೂಡ ಇದರ ಕಾರ್ಯಕ್ಷಮತೆಯನ್ನು ಹೊಂದಿದೆ. ಧನ್ಯವಾದಗಳು.